ಸುಬ್ಬು ಸುಬ್ಬು ಬರೇ ಸುಬ್ಬು ಏನ್ರಿ ಅದು? ಅವತ್ತು ತ್ಯಾಗರಾಜರ ಆರಾಧನೆಗೆ ಅಂತ ದುಡ್ಡು ಕೊಟ್ಟಿದ್ನಲ್ಲ ಅದನ್ನ ಕೊಟ್ಬಿಡು. ನಾನು ಎಲ್ಲಾ ಸಂಗೀತ ವಿದ್ವಾಂಸರಿಗೆ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡ್ತೀನಿ. ಯಾರಾದ್ರೂ ರಾಯರ ಆರಾಧನೆನ ಸ್ವಂತ ದುಡ್ಡು ಹಾಕೊಂಡ್ ಮಾಡ್ತಾರೇನ್ರಿ? ಅಕ್ಕ ಪಕ್ಕದವರಿಂದ ಚಂದ ವಸೂಲು ಮಾಡ್ಕೊಂಡು ಆರಾಧನೆ ಮಾಡಿದ್ರೇನೆ ಎಲ್ರಿಗೂ ಪುಣ್ಯ ಸಿಗೋದು. ಅಯ್ಯೋ ಏನಿದು ಹೊಸ ಪದ್ಧತಿ ಹೇಳ್ತಿದ್ಯಲ್ಲೇ? ಹೌದ್ರಿ, ಈಗ್ಲೇ ನಾವು ಆದಷ್ಟು ದುಡ್ಡು ಕಾಸು ಕೂಡಿಟ್ಕೊಂಡ್ರೆ ಮುಂದೆ ನಮ್ಗೆ ಮನೇನೋ ಮಠನೋ ಮಾಡ್ಕೊಳಕಾಗುತ್ತೆ. ದುಡ್ಡಿನ ಬೆಲೆ ನಿಮಗೇನು ಗೊತ್ತು? ಅಯ್ಯೋ ಪೆದ್ದೆ, ಚೀಟಿ ಬಡ್ಡಿ ವ್ಯವಹಾರ ಮಾಡ್ತಾ ಮಾಡ್ತಾ ದುಡ್ಡು ಅಂದ್ರೆ ಸಾಯ್ತಿಯಲ್ಲೇ. ಆ ಮನೆ ನನ್ ಮನ್ಸಿಗೆ ತುಂಬಾ ಶಾಂತಿ ತಂದ್ಕೊಡೋದ್ರಿಂದ ಶಾಂತಿ ನಿಲಯ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ನನ್ನ ಮನೆಯನ್ನು ಅಭಿಮಾನ ಸದಾ ನನ್ನಲ್ಲಿ ತುಂಬಿರ್ಬೇಕು ಅಂತ ನನ್ನ ಮನೆಗೆ ಅಭಿಮಾನ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ಗೋವಿಂದಣ್ಣನ ದಯದಿಂದ ಆ ಮನೆ ಸಿಕ್ಕಿದೆ. ನಾನಂತೂ ಆ ಮನೆಗೆ ಗೋವಿಂದ ನಿಲಯ ಅಂತ ಹೆಸರಿಟ್ಬಿಡ್ತೀನಪ್ಪ. ಅಂದಾಗೆ ಶೀಲಾ, ನೀವೇನ್ ಹೆಸರಿಡ್ತೀರಿ? ನಮ್ಮ ಯಜಮಾನ್ರು ಬದುಕಿರೋವರೆಗೂ ಸ್ವಂತ ಮನೆ ಮಾಡ್ಬೇಕು ಅಂತ ಹೇಳ್ತಾನೆ ಇದ್ರು. ನಮ್ಮ ಮನೆಗೆ ನವೀನ ನಿಲಯ ಅಂತ ಅವ್ರ ಹೆಸರು ಇಡ್ತೀನ್ರಿ. ನಮ್ಮನೇಲಿ ಸದಾ ಆನಂದ ತುಂಬಿರ್ಬೇಕು, ಅದಕ್ಕೆ ಆನಂದ ನಿಲಯ ಅಂತ ಇಟ್ಬಿಡ್ತೀನಿ. ಚೆನ್ನಾಗಿ ಹೇಳಿದ್ರಿ. ನೋಡಿದ್ರ ನಾನು ಇಡೋ ಹೆಸರು ಅವ್ರಿಗೂ ಇಷ್ಟ ಆಗೋಯ್ತು. ವೆರಿ ಗುಡ್. ನಿಮ್ ಮನೆಗಳಿಗೆ ಹೆಸರಿಡೋವರೆಗೂ ಬಂದ್ರಿ ಅಂತ ಆಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಂಥ ವಿಚಾರಗಳನ್ನೆಲ್ಲ ಕೂತ್ಕೊಂಡೇ ಮಾತಾಡ್ಬೇಕು. ಗೋವಿಂದಣ್ಣ, ಅಲಾಟ್ಮೆಂಟ್ ಆರ್ಡರ್ ಬಂತಾ? ನಾನ್ ಬಿಡ್ತೀನ? ಇವತ್ತು ಸಾಹೇಬರಿಗೂ ನನಗೂ ದೊಡ್ಡ ಯುದ್ಧಾನೇ ಆಗೋಯ್ತು. ಯಾಕೆ? ಆಫೀಸ್ನಲ್ಲಿ ಯಾರೋ ಕೊಕ್ಕೆ ಇಟ್ಬಿಟ್ಟಿದ್ದಾರೆ. ಬರೀ ಹೆಂಗಸರ ಹೆಸರು ಬರ್ತಿದ್ದೀರಲ್ಲ, ಅವ್ರ ಗಂಡಂದ್ರ ಹೆಸರು ಯಾಕೆ ಬರೀಲಿಲ್ಲ, ಅವ್ರ ಕೆಲಸ ಏನು ಯಾಕೆ ಬರೀಲಿಲ್ಲ? ನನಗೆ ಸಿಟ್ಟು ಬಂದೋಯ್ತು. ಜಗತ್ತಿನಲ್ಲಿ, ಅದರಲ್ಲೂ ಭಾರತದಂತಹ ತೃತೀಯ ಬಡ ರಾಷ್ಟ್ರದಲ್ಲಿ ಪ್ರತಿಯೊಂದು ರೀತಿಯಲ್ಲೂ ಹೆಣ್ಣಿನ ಶೋಷಣೆ ನಡೀತಾ ಇದೆ. ಅದಕ್ಕೆ ಮಹಿಳಾ ಜಾಗೃತಿಯ ಈ ವರ್ಷದಲ್ಲಾದ್ರೂ ಮಹಿಳೆಗೆ ಪ್ರತ್ಯೇಕವಾದ ಸ್ಥಾನಮಾನ ಸಿಗಲೇಬೇಕು. ಮಾತ್ರವಲ್ಲ, ಪ್ರತಿಯೊಬ್ಬ ಮಹಿಳೆಗೆ ಅವಳ ಗಂಡನ ಹೆಸರಿನಲ್ಲ, ಅವಳ ಹೆಸರಿನಲ್ಲೇ ಒಂದೊಂದು ಮನೆ ಕನಿಷ್ಠ ಪಕ್ಷ ಇರಲೇಬೇಕು. ಇದನ್ನು ಮಾಡದೆ ಹೋದ್ರೆ ಮೂರ್ತಿಗಳ ತರ ನಾನು ಗೃಹ ಮಂಡಳಿ ಎದುರಿಗೇನೆ ಆಮರಣ ಉಪವಾಸ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟೆ ಅಂತ ಹೇಳಿ ಆಮೇಲೆ ಕೈ ಕೊಟ್ಟಂತೆ ಕೊಡು. ಶೀಲಾ ಅವ್ರೆ, ಆಮಂತ್ರಣ ಪತ್ರಿಕೆ ಮುದ್ದಾಂ ಬರ್ಬೇಕು. ಓ, ಏನ್ ರಾಮ್ರಾಯ್ರೆ ಇಲ್ಲಿ ಇಷ್ಟೊತ್ನಲ್ಲಿ? ಶನಿವಾರ ಅಲ್ವಾ, ಬೇಗ ಬಂದ್ಬಿಟ್ವಿ. ನಾವಿರ್ಲಿ, ನೀನೇನ್ ಇಷ್ಟೊತ್ತ? ಅದು ನಮ್ಮ ದೊಡ್ಡಮ್ಮನ ಸೋದರತ್ತೆಯ ಮೊಮ್ಮಗಳ ಮದುವೆ, ಅದಕ್ಕೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ವಟಾರದಲ್ಲಿ ಒಬ್ರು ಕೊಟ್ಟರೆ ಸಾಕು. ಇರ್ಲಿ. ಆಮೇಲೆ ಈ ವರ್ಷ ಮಹಿಳಾ ಜಾಗೃತಿ ವರ್ಷ ಅಲ್ವೇ, ಅದಕ್ಕೆ ವಿಷಯ ತಿಳಿಸೋಣ ಅಂತ ಮಾತಾಡ್ತಿದ್ದೆ. ಬರ್ಬೇಕು, ಮರಿಬೇಡಿ. ಅಲ್ಲ, ಇವನು ನನ್ನ ಸಂಬಂಧಿಕನೇ. ಇವನಿಗೆ ದೊಡ್ಡ ಮನೆ ಇಲ್ಲ, ಸೋದರತ್ತೆ ಇಲ್ಬೇಡ, ಗುಂಡಾಗ್ತಾ ಗಂಧರ್ವ ಬಾರಲ್ಲಿ ಮಾತಾಡೋಣ. ಈಗ ನಿನ್ ಕ್ಲಾಸಿ. ಅಲ್ಲ, ಆ ಗೋವಿಂದು ನಾವಿಲ್ದಿರೋ ಹೊತ್ತಲ್ಲೇ ವಟಾರಕ್ಕೆ ಬರ್ತಾನಲ್ಲ, ಯಾಕೆ? ಅವ್ರು ಬಂದು ಕೂಡ್ಲೆ ಎಲ್ಲಾ ಕೆಲ್ಸಾನು ಬಿಟ್ಟು ವಟಾರ ಜಗಸ್ಸೆಲ್ಲ ಅವ್ರ ಜೊತೆ ಸೇರ್ಕರ್ತಾರಲ್ಲ, ಯಾಕೆ? ಅದು ಅಲ್ಲದೆ ಬಾಲಮುರಳಿ ಕೃಷ್ಣ ಸಂಗೀತನ ಕಿವಿಗೊಟ್ಟು ಕೇಳೋ ಹಾಗೆ ಆ ಗೋವಿಂದನ ಹತ್ರ ಏನೋ ಕೇಳ್ತಾ ಇರ್ತಾರೆ, ಯಾಕೆ? ಬೆಕ್ಕು ನೋಡಿದ ತಕ್ಷಣನೇ ಇಲಿಗಳೆಲ್ಲ ಓಡೋಗಿ ಬಿಲ ಒಕ್ಕಟಾಗಿ ನಮ್ಮ ನೋಡಿದ ತಕ್ಷಣನೇ ನಮ್ಮ ಬೆಗ್ಗಸೆಲ್ಲ ನಮ್ಮ ಮನೆ ಒಳಗೆ ಸೇರ್ಕೊಂಡ್ಬಿಡ್ತಾರಲ್ಲ, ಯಾಕೆ? ಏನೂ ಪಿತೂರಿ ನಡೀತಾ ಇದೆಯೋ ದೊಡ್ಡ. ಅವನು ಬಂದು ಹೋದ್ ಕೂಡ್ಲೆ ಶುರು ಮಾಡ್ತಾಳಲ್ಲಪ್ಪ, ನೀವು ಅಯೋಗ್ಯರು, ದಂಡಪಿಂಡ, ನಾಲಯಕ್ಕು ಅಂತಾಳೆ. ಇಷ್ಟು ವರ್ಷ ಏನ್ರೀ ಮಾಡಿದ್ದೀರಿ ಅಂತಾಳೆ. 2 ಮಕ್ಕಳು ತಂದೆ, ನನ್ನ ಕೇಳೋ ಪ್ರಶ್ನೆ ಏನೋ ಇದು. ನಮ್ಮ ವಠಾರದಲ್ಲಿ ಏನೋ ಒಳಸಂಚು ನಡೀತಾ ಇದೆ, ಅದನ್ನ ಸರಿಯಾಗಿ ಹೊಂಚ ಹಾಕಿ ಪತ್ತೆ ಹಚ್ಚಬೇಕು. ಈ ವಿಷಯನ ಯಾರಿಗೂ ಹೇಳಬೇಡಿ. ಚಂಪಾ, ಚಂಪಾ, ಚಂಪಾ ಇಲ್ಲಿ ಏನು? ನನ್ ಎದುರುಗಡೆ ನಿಂತ್ಕೊಳ್ಳಕ್ಕೆ ಹೆದರ್ತಾ ಇದ್ದೆ, ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ. ಕಾಲ್ ತೆಗಿ. ನನ್ ಮಾವ ಅಂತ ಕರಿಬೇಡ ಅಂತ 2 ಸರ್ತಿ ಹೇಳಿರೋದು ನಿನಗೆ. ಇನ್ನು ಸ್ವಲ್ಪ ಕಾಲ ಮಾವ, ಆಮೇಲೆ ನಾನ್ ನಿಮ್ಮನ್ನ ಮಾವ ಅಂತ ಕರೆಯಲ್ಲ, ನೀವೇ ನನ್ನ ಅಳಿಯ ಅಂತ ಕರೀತೀರಿ. ರೆಡಿನಾ ಚಂಪಾ? ನಾನು ಆವಾಗಿಂದ ರೆಡಿ ಆಗಿ. ಗುಡ್.
ಏನಮ್ಮ ರೆಡಿ? ಅಲ್ಲ ನನಗೆ ಈ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದು ಬೇಡವಾ? ನಾನ್ ಹೇಳ್ತೀನಿ ಮಾವ, ಗುದ್ದಲಿ ಪೂಜೆ ಇಟ್ಕೊಂಡಿದ್ದೀನಿ, ಶುಭ ಶಕುನಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಮುಹೂರ್ತ ಮೀರ್ತಾ ಇದೆ, ಹೋಗೋಣ? ಅಪ್ಪ ನಾವು ಬರ್ತೀವಿ. ಕಂಡಾಲಿ. ಅಯ್ಯೋ ಅಯ್ಯೋ, ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಗುದ್ದಿ ಹೇಳ್ಬಿಟ್ಟು ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅಲ್ಲ ಇವನ್ ಗುದ್ಲಿ ಪೂಜೆ ಮಾಡೋಕೆ ಸೈಟ್ ಯಾವಾಗ ತಗೊಂಡ? ಏಕದಾ ಬ್ರಹ್ಮಣೋಪರತಿ ಏಕತೈವ ಯಜಮಾನ ಆಯುಸ್ತೇಜೋ ದದಾತೀತಿ ಕರ್ಪೂರರಾಜನಂ ಸಮರ್ಪಯಾಮಿ. ಮಂಗಳಾರತಿ ತಗೊಳ್ಳಿ ಸ್ವಾಮಿ. ಗುದ್ಲಿ ತಗೊಳ್ಳಿ ಸರ್. ಗೃಹ ಪ್ರವೇಶಕ್ಕಾದ್ರೂ ನಿಮ್ ತಂದೆಯವರಿಗೆ ತಪ್ಪಿಸ್ಕೋಬೇಡಿ ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಮುಂದಿನ ಸೋಮವಾರದಿಂದ ಕೆಲಸ ಶುರು ಮಾಡ್ತಿರಲ್ಲ? ಹೌದು ಸರ್. ದುಡ್ಡು ಕಾಸಿಗೆ ಏನು ಯೋಚನೆ ಮಾಡ್ಬೇಡಿ, ನೀವು ಇಲ್ಲೇ ನಿಂತ್ಕೊಂಡು ಕೆಲಸ ನಾನು ಇಲ್ಲೇ ಇರ್ತೀನಿ ಸರ್. ಬರ್ಲಾ? ಆಯ್ತು. ಬರ್ತೀವಿ. ಆ ಗುದ್ಲಿ ತಗೊಳಪ್ಪ. ನಮಸ್ಕಾರ. ನಮಸ್ಕಾರ. ಏನು ಪೂಜೆ? ಗುದ್ಲಿ ಪೂಜೆ. ಯಾರ್ದು? ಈಗ ತಾನೇ ಬಂದು ಹೋದ್ರಲ್ಲ ಗೋವಿಂದ ಅಂತ. ಸಂತೋಷ. ಆಯ್ತು. ಯಾವಾಗ ಶುರು ಮಾಡ್ತಿದ್ದೀರಿ? ಮುಂದಿನ ಸೋಮವಾರ ಶುರು ಮಾಡ್ತಾ ಇದೀವಿ. ಸೋಮವಾರ? ಬೇಗ ಬೇಗ. ನನ್ನ ಸಂಬಂಧಿಕ. ಹೌದಾ? ಕೇಳಿದೆ ಅಂತ ಹೇಳಿ. ಆಯ್ತಾಯ್ತು. ಸುಶೀಲಾ ಬಂದೆ. ಸುಶೀಲಾ ಬಂದೇರಿ. ನಾಳೆ ನಮ್ಮ ಮಗಳು ನೋಡೋದಕ್ಕೆ ವರನ್ ಕಡೆಯವರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ಮುಗಿಸ್ಕೊಟ್ಬಿಡಿ ಅಂತ ದುಬ್ಬಾಲ್ ಬೀಳ್ತಾ ಇದ್ದಾರೆ. ವರೋಪಚಾರ ಅದು ಇದು ಅಂತ ನೀವೇನು ಗಾಬರಿ ಪಡ್ಬೇಕಾಗಿಲ್ಲ, ಕೇವಲ 25,000 ರೂಪಾಯಿ ಕೊಟ್ಬಿಡಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟು ಕಡಿಮೆ ವರದಕ್ಷಿಣೆ ಕೇಳೋರು ಎಲ್ಲೇ ಸಿಗ್ತಾರೆ? ಈಗ್ಲೇ ಏನ್ರಿ ಅವಸರ ಅವಳ ಮದ್ವೆಗೆ? ಅವಳು ಇನ್ನೂ ಚಿಕ್ಕವಳು. ನಮ್ಮ ಮಕ್ಕಳು ನಮ್ ಕಣ್ಣಿಗೆ ಎಷ್ಟೇ ಬೆಳೆದಿದ್ರು ಚಿಕ್ಕವರಾಗೆ ಕಾಣಿಸೋದು ಜ್ಞಾಪಕದಲ್ಲಿ ಇಟ್ಕೋ. ಅವಳು ಡಿಗ್ರಿ ಮುಗಿಸ್ಲಿ ಬಿಡ್ರಿ. 18 ವರ್ಷಕ್ಕೆ ಮದ್ವೆ ಮಾಡಿದ್ರೆ ನಾನು ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ನೀನ್ ಆ ಟಿವಿ ನೋಡಲ್ವಾ? 21 ವರ್ಷ ಆಗ್ಲಿ, ನಮ್ದೇ ಮನೆ ಮಠ ಮಾಡ್ಕೊಂಡು ಆಮೇಲೆ ಅವಳು ಮದ್ವೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾಳೆ ಅವ್ರು ಬರ್ತಾ ಇದಾರಲ್ಲ, ನಾನೇನು ಉತ್ತರ ಹೇಳ್ಬೇಕು? ಅಯ್ಯ, ನಿಮ್ಗೊಂದು ಗೊತ್ತಾಗಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡ್ರಿ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ಅವಮರ್ಯಾದೆ ಆಗ್ಬಾರ್ದು ಅಷ್ಟೇ. ಸರಿಯಾಗಿ ಇಟ್ಕೊಳ್ಳೋ ಮರಿ. ಏನ್ ಗೋವಿಂದು? ಏನ್ ರಾಮರಾಯ್ರೆ ಇಲ್ಲಿ? ಏನು ಮನೆಗೇನೆ ಕಟ್ಟಿಸ್ತಾ ಇದೀಯಾ? ಅದು ಒಂದು 20 ವರ್ಷದ ಹಿಂದೆ BDAಗೆ ಒಂದು ಸೈಟ್ಗೆ ಅರ್ಜಿ ಹಾಕಿದ್ದೆ, ಈಗೊಂದು ಕೊಟ್ಟು ಬಿಟ್ರು. ಅದಕ್ಕೆ ಊರಲ್ಲಿ ಜಮೀನೆಲ್ಲ ಮಾರಿ ಇಲ್ಲೇ ಒಂದು ಮನೆ ಕಟ್ಬಿಡೋಣ, ಆಗೋಗ್ಲಿ ಅಂತ. ಏನೋ ನಿನ್ಗೊಂದು ಜವಾಬ್ದಾರಿ ಅಂತ ಬಂತಲ್ಲಪ್ಪ, ಬಹಳ ಸಂತೋಷ. ಹೌದು, ಈ ಪ್ಲಾನ್ ಗೀನ್ ಏನಾದ್ರು ಮಾಡಿಸಿದ್ಯಾ? ಮೇಸ್ತ್ರಿಗಳೇ ಸ್ವಲ್ಪ ಪ್ಲಾನ್ ಕೊಡಿ. ನೋಡಿ, ಇದು ನನಗೇನು ಅರ್ಥವಾಗಲ್ಲ, ನಿಮಗೇನಾದ್ರೂ ಅರ್ಥವಾದ್ರೆ ಹೇಳಿ. ಉತ್ತರ ಈ ಕಡೆ ಅಲ್ಲ? ಹೌದು, ಉತ್ತರ. ಇದೇನಿದು? ಬೆಡ್ರೂಮ್ ಗಳು? ಇದೊಂದು ಬೆಡ್ರೂಮು, 2, 3 ಬೆಡ್ರೂಮ್. 3 ಬೆಡ್ರೂಮ್? ನಿನಗೆ ಬುದ್ಧಿಗಿದ್ದಿಲ್ವಾ? ಅಯ್ಯಯ್ಯ, ನೀನು ಸಮಾಜ ಸೇವಕ. ನಿನ್ನ ನೋಡಕ್ ಬಂದವ್ರನ್ನ ಬೆಡ್ರೂಮ್ ಎಲ್ಲ ಕೂರಿಸ್ತೀಯ? 2 ಬೆಡ್ರೂಮ್ ಸಾಕು, ಒಂದು ವರಾಂಡ ಮಾಡಿಸು ಬಂದವ್ರು ಕೂತ್ಕೊಳಕ್ಕೆ. ಕೇಳಿದ್ರ? ಅದು ಹೇಳಿ. ಯಾಕ್ರಿ 2 ಬೆಡ್ರೂಮ್ ಸಾಲ್ತೇನ್ರಿ? ವರಾಂಡ ಇದ್ರೆ ಬಂದವರೆಲ್ಲ ಕೂತ್ಕೊಳಕಾಗುತ್ತೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಆಹಾ, ಎಲ್ಲಾ ಮೇಸ್ತ್ರಿಗಳು ಹೇಳೋದು ಹೀಗೆ. ನೋಡಿ ರಾಮರಾಯ್ರೆ, ಇದು ನನ್ಗೆ ಹೊಳಿಲಿಲ್ಲ. ಅದಕ್ಕೆ ನೋಡಿ, ಅವ್ರು ಹೇಳಿದ್ದೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. 2 ಬೆಡ್ರೂಮ್ ಸಾಕು, 3ನೇದು ಅಲ್ಲಿ ವರಾಂಡ. ಅಲ್ಲಿ ಬರೀ ವಿಸಿಟರ್ಸ್ ಬಂದು ಕೂತ್ಕೊಳ್ಳೋಕೆ. ರಾಮರಾಯ್ರೆ, ದಯವಿಟ್ಟು ನೀವು ಆಗಾಗ ಬಂದು ಇಂತಹ ಸಲಹೆ ಕೊಟ್ಟು ಹೋಗ್ಬೇಕು. ಇದು ನನ್ನ ಮನೆ ಅಲ್ಲ, ನಿಮ್ಮ ಮನೆ ಅಂತ ತಿಳ್ಕೊಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಹೇಳೋದು ಹೆಚ್ಚು, ನಾನ್ ಬರೋದು ಹೆಚ್ಚು. ಯಾವತ್ತೋ ಬರೋದೇನು, ಇವತ್ತಿಂದ ಶುರು ಮಾಡ್ಬಿಡ್ತೀನಿ. ಮೇಸ್ತ್ರಿ, ಈ 2 ಬೆಡ್ರೂಮ್ ಸಾಕು, ಇಲ್ಲಿರೋದನ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ವರಾಂಡ ಮಾಡ್ಬಿಡು. ಚೆನ್ನಾಗಿದೆ. ಅಲ್ಲ, ಮಕ್ಕಳು ಚಕ್ಲಿ ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಮಾಡಿದೆ. ಅಲ್ಲ ರೀ, ಎಲ್ಲಾರ ಮನೆ ಗೃಹ ಪ್ರವೇಶ ಒಂದೇ ದಿವಸ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ರೀ, ಒಬ್ಬೊಬ್ಬರ ಮನೇಲಿ ಒಂದೊಂದ್ ದಿನ ಗೃಹ ಪ್ರವೇಶ ಇಟ್ಕೊಂಡ್ರೆ ಎಲ್ಲರೂ ಓಡಾಡ್ಬೋದು. ಏನಂತೀರಾ? ಚೆನ್ನಾಗಿ ಹೇಳಿದ್ರಿ. ಏನ್ರಿ, ಮಂಗಳನ್ನ ಗಾಡಿ ನಿಮ್ಗೂ ಬೇಸ್ತ? ಅಪರೂಪಕ್ ನಡೆಯೋ ಸಮಾರಂಭ, ನಾವೆಲ್ಲ ಒಂದ್ ಒಳ್ಳೆ ರೇಷ್ಮೆ ಸೀರೆನಾದ್ರೂ ತಗೊಳೋದ್ ಬೇಡ್ವೇನ್ರಿ? ಚಕ್ಲಿ ತಗೊಳ್ಳಿ, ಚೆನ್ನಾಗಿದೆ. ರೇಷ್ಮೆ ಸೀರೆ, ಅದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂದ್ರೆ ಒಂದ್ 3-4 ಸಾವಿರ ರೂಪಾಯಿ ಆಗುತ್ತೆ. 3-4 ಸಾವಿರನಾ? ಅಯ್ಯೋ, ಅಷ್ಟೊಂದ್ ಹಣ ನಮ್ಮ ಯಜಮಾನ್ರು ಕೊಡಲ್ಲಪ್ಪ. ಇನ್ನೇ ನಮ್ಮ ಯಜಮಾನ್ರು ಕೊಡ್ತಾರೇನು? ಏನ್ ಮಾಡೋದು? ಹೀಗ್ ಮಾಡಿದ್ರೆ ಹೇಗೆ? ಗೌರಿ ಹಬ್ಬಕ್ಕೆ ಗ್ಯಾರಂಟಿ ಸೀರೆ ತಗೊಡ್ತಾರೆ.
ಅದ್ರ ಬದಲು ಹಣ ತಗೊಳ್ಳೋದು. ನಮ್ಗೆ ಗುರ್ತಿರೋ ಶರ್ಟ್ ಅಂಗಡಿಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಸೀರೆ ತಗೊಳ್ಳೋದು. ಮಿಕ್ಕಿದ ಹಣನ ಇನ್ಸ್ಟಾಲ್ಮೆಂಟ್ ತೀರಿಸಿದ್ರಾಯ್ತು. ಐಡಿಯಾನೋ ಚೆನ್ನಾಗಿದೆ, ಆದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರೆ ಪ್ರತಿ ತಿಂಗಳು ಕಟ್ಟೋದು ಹೇಗೆ? ಇದ್ದೇ ಇದೆಯಲ್ಲ ಅಡ್ಗೆ ಮನೆ ದರ್ಬಾರು. ಅಕ್ಕಿ ಬೇಳೆ ಮೆಣಸಿನಕಾಯಿ ಎಲ್ಲ ಕಡಿಮೆ ತಗೊಂಡ್ ಬರೋದು, ಜಾಸ್ತಿ ಲೆಕ್ಕ ತೋರಿಸ್ಬಿಡೋದು, ದುಡ್ಡು ಉಳಿಸೋದು. ಅವ್ರು ಕೇಳಿದ್ರೆ ಏನಾಯ್ತು? ಇವಾಗ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲು ಜೇಬ್ ತುಂಬಾ ದುಡ್ಡು ತಗೊಂಡ್ ಹೋಗಿ ಮೂಟೆ ತುಂಬಾ ಸಾಮಾನ್ ತರ್ತಾ ಇದ್ವಿ. ಇವಾಗ ಮೂಟೆ ತುಂಬಾ ದುಡ್ಡು ತಗೊಂಡ್ ಹೋದ್ರೆ ಒಂದ್ ಚೀಲ ತುಂಬಾನು ಸಾಮಾನ್ ಬರೋದಿಲ್ಲ. 1 ಕೆಜಿ ತೊಗರಿ ಬೇಳೆಗೆ 24 ರೂಪಾಯಿ, ಕಡ್ಲೆಕಾಯಿ ಎಣ್ಣೆಗೆ 45 ರೂಪಾಯಿ, ಒಂದ್ ತೆಂಗಿನಕಾಯಿಗೆ 10 ರೂಪಾಯಿ. ನಿಮ್ಗೇನ್ರಿ ಗೊತ್ತು ಯಾವ ಕಾಲದಲ್ರಿ ಇದೀರಾ ನೀವು ಅಂತ ಸಖತ್ತಾಗಿ ತಲೆ ಮೇಲೆ ಹೊಡೆದಾಗ ರೋಫ್ ಹಾಕ್ಬಿಡೋದು. ಅವ್ರೇನ್ ಅಂಗಡಿಗೆ ಹೋಗಿ ವಿಚಾರಿಸ್ತಾರ? ಹಾಗೆ ಶೀಲಿಂಗು ಒಂದ್ ಮಾತು ಹೇಳ್ಬಿಡೋಣ ರೀ. ಅವಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೀರೆ ತಗೊಳ್ಳೋದಾದ್ರೆ ತಗೊಳ್ಳಿ ಪಾಪ. ಅಯ್ಯೋ, ಮಾತಾಡ್ತಾ ನಿಮ್ಮ ಹತ್ರ ಇಸ್ಕೊಂಡಿದ್ ಬೇಳೆ ಕೊಡೋದೇ ಮರ್ತ್ಬಿಟ್ಟೆ. ತಗೊಳ್ಳಿ. ಹಾಗಾದ್ರೆ ಇವತ್ತಿಂದನೇ ಉಳಿತಾಯನ ಶುರು ಮಾಡ್ಬೇಡ. ಏನೇ ನೀನು ಈಚೀಚೆಗೆ ಪಾತ್ರೆಗಳನ್ನೆಲ್ಲ ಕುಕ್ತಾ ಇರ್ತೀಯ? ನಿಮ್ ಮನೆ ದೇವರೇನು ಕುಕ್ಕೆ ಸುಬ್ರಹ್ಮಣ್ಯೇಶ್ವರನ? ಮೆತ್ತಗೆ ಹಾ ಏನೇ ಇದು? ಸಾರೇನೇ ಇದು? ಉಪ್ಪು ಖಾರ ಏನು ಇಲ್ವೇ? ಅಂಗಡಿಲಿ ಒಂದೊಂದಕ್ಕೂ ಬೆಲೆ ಹೇಗಿದೆ ಗೊತ್ತಾ? ತೊಗರಿ ಬೇಳೆ 24-28 ರೂಪಾಯಿ, ಕಡ್ಲೆಕಾಯಿ ಎಣ್ಣೆ 45 ರೂಪಾಯಿ. ಈರುಳ್ಳಿ ಹೆಚ್ಚವಾಗ ಮಾತ್ರ ಅಲ್ಲ ಕಣ್ಣಲ್ಲಿ ನೀರ್ ಬರೋದು, ತಗೊಳ್ಳುವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ನಿಮ್ಗೆ ಹೊಟ್ಟೆ ತುಂಬಕ್ಕೆ ಒಂದಿಷ್ಟು ಅನ್ನ ಆದ್ರೂ ಮಾಡಿ ಹಾಕ್ತೀನಲ್ಲ ನಾನು. ಎಷ್ಟೋ ಜನಕ್ಕೆ ಅದು ಇಲ್ವೇ? ಏನೇ ಇದು? ಉಪ್ಪು ಖಾರ ಹುಳಿ ಏನು ಇಲ್ಲ. ಸಮುದ್ರದಲ್ಲಿ ಸಿಗೋ ಬಿಟ್ಟಿ ಉಪ್ಪುಗೂ ಎಷ್ಟು ಬೆಲೆ ಗೊತ್ತಾ? ಎಷ್ಟು? ಕೆಜಿ 8 ರೂಪಾಯಿ. ಒಂದ್ಸಲ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ಹೆಂಗ್ಸಾದ ನಾವು ಎಷ್ಟು ಕಷ್ಟಪಟ್ಟು ಸಂಸಾರ ತೂಗಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಅಲ್ವಾ ಚಿನ್ನ ನೀನ್ ಮಹಾ ಮೇಧಾವಿ ಬುದ್ಧಿಶಾಲಿ ಅಂತ ನೀನ್ ಕೇಳ್ದಾಗೆಲ್ಲ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ದೆ ಹಣ ಕೊಡ್ತಾ ಇರೋದು. ಅದನ್ನೇ ನಮ್ಮ ಅಪ್ಪನ ಮನೆಗೆ ಸಾಗಿಸ್ತಾ ಇಲ್ವಲ್ಲ, ಎಲ್ಲ ನಿಮ್ ಸಂಸಾರಕ್ಕೆ ಹಾಕ್ತಾ ಇದ್ದೀನಿ ಹಂಗಂತ ಹೇಳ್ದೆ ನಾನು. ಅದನ್ನೇ ಸ್ವಲ್ಪ ನಿಧಾನಕ್ಕೆ ಕೇಳಿ. ಮಾತಿಗೆ ಮುಂಚೆ ಸಿಟ್ಕೊಳ್ಳೋದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಲ್ತ್ಕೊಂಡಿರೋದಲ್ರಿ, ಕಾಲನೇ ನಮ್ಗ ಆ ರೀತಿ ಕಲಿಸಿದೆ. ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ಲಿಲ್ವಾ ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಈರುಳ್ಳಿ ರೇಟ್ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರ್ ಮಾತ್ರ ಬರುತ್ತೆ, ಆದ್ರೆ ಕೊಂಡ್ಕೊಳ್ಳುವಾಗ ಕಣ್ಣಲ್ಲಿ ರಕ್ತಾನೆ ಬರುತ್ತೆ. ಹೌದಾ? ಬೆಲೆಗಳು ಅಷ್ಟೊಂದು ಏರಿದೆಯಾ ಸುಪ್ಪು? ನಂಗೆ ಗೊತ್ತೇ ಇಲ್ಲ. ಅಯ್ಯ, ಪಿಟೀಲ್ ಕೊಯ್ಯೋದೊಂದ್ ಬಿಟ್ಟು ಬೇರೆ ಇನ್ನೇನ್ ತಾನೇ ಗೊತ್ತಿರುತ್ತೆ ನಿಮ್ಗೆ? ಅದು ಸರಿನೇ. ಇದಕ್ಕೆಲ್ಲ ಮೋಕ್ಷ ಮುಗಲದ ಭುವಿಲೋ ರಾಮ. ನಾನು ನೋಡ್ತಾ ಇದ್ದೀನಿ 15 ದಿವಸದಿಂದ ಯಾಕೋ ಏನೋ 5 ಕೆಜಿ ಕಮ್ಮಿ ಆಗ್ಬಿಟ್ಟಿದ್ರಿ. ನನ್ನ ಕೈಲಿ ಆಗಲ್ಲ ಈ ಅಡ್ಗೆ ತಿನ್ನಕ್ಕೆ. ಏನ್ ಹೇಳಿ ನಾನು ಬಿಡಿಲು ಗಂಧರ್ವ ಬಾರ್ಗೆ ನಾನು ಯಾವಾಗ ಕುಡಿಯಕ್ ಬಂದಾಗ್ಲೂ ಪ್ರೊಫೆಸರ್ ಗಣೇಶ ಹೇಳೋದು, ದೊಡ್ಡ ನಮ್ ಬಾರಿ ಸೇರ್ದಿನಕ್ ಸಾಕಾಗಲ್ಲ, ಯಾಡ್ಲು ಮುರಿದೋಗ್ತವೆ, ಸರ್ಕಸ್ ಇಂದ ಒಂದ್ ಆನೆ ಕೂತ್ಕೊಳ್ಳೋ ಸ್ಟೂಲ್ ತರಿಸ್ತೀನಿ ಅಂತ. ನನ್ನ ಹೆಂಡತಿ ಮಾಡಾಕೋ ಉಪ್ಪು ಖಾರ ಹುಳಿ ಇಲ್ದಲ್ಲಿರೋ ಗೊಡ್ಸ ತಿಂದು 15 ಕೆಜಿ ಕಮ್ಮಿ ಆಗ್ಬಿಟ್ಟಿದ್ದೀನಿ ಕೊಡು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನಾನು ಯಾವುದೇ ವಿಷಯನ ಆಡಿ ತೋರ್ಸೋಳಲ್ಲ, ಮಾಡಿ ತೋರ್ಸೋಳು ಅಂತಾಳಲ್ಲ ರಾಮಣ್ಣ. ಏನಿದ್ರ ಅರ್ಥ? ದೊಡ್ಡ ನಿಂಗೆ ಯಾವಾಗ್ಲೂ ನಿನ್ ಮೈದೇ ಯೋಚನೆ. ಹಾಳಾದವನೇ ನನ್ನ ಮಕ್ಕಳನ್ನ ನೋಡ್ಬೇಕು, ಹೆಂಗಾಗ್ಬಿಟ್ಟಿದಾವ್ ಗೊತ್ತಾ? ನನ್ನ ಮೇಲ್ ಕೋಪ ಎಲ್ಲ ಬಡ್ದು ಆ ಮಕ್ಕಳ ಮೇಲೆ ತೀರಿಸ್ಕೊತಾಳೆ. ಮಾತೆತ್ತಿದ್ರೆ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ, ನೀವು ಒಬ್ಬ ಗಂಡಸ್ರೇನ್ರಿ ಅಂತ ಬಳೆ ಕೊಡ್ತಾಳಲ್ಲೋ ತೊಟ್ಕೊಳ್ಳಿ ಅಂತ. ನನ್ನ ಮನೇಲೂ ಅದೇ ಗತಿ ದೊಡ್ಡ ರಾಮಣ್ಣಿ. ನಾನು ರುಚಿಯಾಗಿ ಊಟ ಮಾಡಿ ಎಷ್ಟು ದಿವಸಗಳಾಗೋಯ್ತೋ ಏನೋ. ನಾನು ಬಾಯ್ ಬಿಟ್ರೆ ಸಾಕು ದೊಡ್ಡ ಮೊಗಚಕಾಯಿ ತಗೊಂಡು ಮೂತಿ ತಿವಿತಾಳೆ. ಸದ್ಯ ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಪಿಟೀಲ್ ಮಾತ್ರ ಮುರಿದಾಕಿಲ್ಲಪ್ಪ. ಮೊದ್ಲು ಅದನ್ನು ಮುರಿದಾಕ್ಬೇಕಾಗಿತ್ತು. ವಠಾರದಲ್ಲಿ ಸ್ವಲ್ಪ ಶಾಂತಿ ಏನಾದ್ರೂ ಇರ್ತಿತ್ತು. ಇದೆ ಸರ್. ಸರಿಯಾಗಿದ್ಯಾ? ವಾರ್ಡ್ರೋಬಿಗೆ ಕರೆಕ್ಟ್ ಆಗಿ ಕೂತ್ಕೊಳತ್ತಲ್ಲ? ಇಲ್ಲಿ ವಾರ್ಡ್ರೋಬ್ ಮಾಡಿಸ್ತಿದ್ದೀಯ? ಹೌದು ರಾಮರಾಯರೇ. ಬುದ್ಧಿ ಇಲ್ಲ ನಿನಗೆ. ಇಲ್ಲೊಂದು ಶೋ ಕೇಸ್ ಮಾಡಿಸ್ಬೇಕು. ಶೋ ಕೇಸಾ? ಅಲ್ಲಯ್ಯ, ನೀನು ಸಮಾಜ ಸೇವಕ, ನಿನಗೆ ಬರೋ ಪ್ರಶಸ್ತಿಗಳನ್ನೆಲ್ಲ ಇಲ್ಲಿ ಇಡ್ತೀಯಾ ಹೇಳು?
ನೋಡಿದ್ಯಾ, ಎಲ್ಲ ನೀವ್ ಹೇಳ್ದ ಹಾಗೆ ಆಗ್ತಿದೆ, ನಮ್ದು ಏನೂ ಇಲ್ಲ. ನೋಡಿ, ನೀವ್ ಹೇಳ್ದ ಹಾಗೆ ಒಳಗಡೆ ವೆರಾಂಡಾ, ಇಲ್ಲಿ 2 ಬೆಡ್ರೂಮ್ಸ್, ವೆರಾಂಡಾ ಫುಲ್ ವಿಸಿಟರ್ಸ್. ಹೇಳಿಲ್ವಾ? ಅವ್ರು ಹೇಳ್ದಾಗ ಮಾಡಪ್ಪ. ಆಯ್ತು. ಹೌದು, ಫ್ಲೋರಿಂಗ್ ಏನ್ ಹಾಕ್ಸ್ತಿ? ರೆಡ್ ಆಕ್ಸೈಡ್. ರೆಡ್ ಆಕ್ಸೈಡ್ ಹಾಕ್ತೀನಿ ನೋಡು. ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟೋದು, ಮೊಸಾಕ್ ಹಾಕ್ಸ್. ಅಲ್ಲ ರಾಮರಾಯರೇ, ಈಗಲೇ ಎಲ್ಲ ಹಣ ಸುರಿದು ಕೈ ಬರಿದಾಗಿದೆ. ಇನ್ನು ಈ ಮನೆ ಹೇಗ್ ಪೂರ್ತಿ ಮಾಡ್ತೀನೋ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಯ್ಯ, ನಿನ್ ಜಿಪುಣತನ ಈಗ್ಲಾ ತೋರ್ಸೋದು. ಏನು ಯೋಚನೆ ಮಾಡ್ಬೇಡ. ಮೇಸ್ತ್ರಿ, ಏನ್ ಸರ್? ಇದಕ್ಕೆ ಮೊಸಾಕ್ ಹಾಕ್ಸೋದಕ್ಕೆ ಎಷ್ಟು ಆಗುತ್ತೆ? 40,000 ರೂಪಾಯಿ ಆಗ್ಬೋದು. 40,000 ರೂಪಾಯಿ ಅಷ್ಟೇನಾ? ನಾನ್ ಕೊಡ್ತೀನಿ, ಹಾಕ್ರಿ. ಆಯ್ತು. ರಾಮರಾಯರೇ, ನೀವಾ? ನಿನ್ ಮನೆ ಬೇರೆ ಅಲ್ಲ, ನನ್ ಮನೆ ಬೇರೆ ಅಲ್ಲ. ಜಮೀನ್ ಮಾರಿದ ದುಡ್ಡಲ್ಲಿ ಸ್ವಲ್ಪ ಉಳಿದಿದೆ, ವಾಪಸ್ ಕೊಟ್ಬಿಡ್ಬೇಕಪ್ಪ. ಖಂಡಿತ. ನೋಡು, ನನ್ ಹೆಂಡತಿಗೆ ಹೇಳ್ಬೇಡ. ಛೇ, ನೀನು ಇಲ್ಲೇ ನಿಂತು ಕೆಲಸ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತಡ ಆಗೋಗುತ್ತೆ, ಗೊತ್ತಾಯ್ತಾ? ಹೇಗ್ ನಿಂತ್ಕೊಳ್ಳಿ? ಹಣ ಒಟ್ಟು ಮಾಡ್ಬೇಕು. ಆ ಆಫೀಸು, ಈ ಆಫೀಸು, NOC ಅಂತೆಲ್ಲ ಸುತ್ತಬೇಕು. ಅದೆಲ್ಲ ನೀನ್ ಯೋಚನೆ ಮಾಡ್ಬೇಡ, ಓಡಾಟ ಎಲ್ಲ ನಂದಿರ್ಲಿ. ಇಲ್ಲಿ ನಿಂತು ಕೆಲಸ ಮಾಡಿಸು, ಅಷ್ಟು ಮಾಡು ನೀನು. ರಾಮರಾಯರೇ, ನಿಮ್ ಋಣ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಸಂಕೋಚ ತರಿಸ್ಬೇಡ. ನೀನು ಒಬ್ಬ ಮನೆ ಮಾಲೀಕ ಆಗು, ಅಷ್ಟೇ ಸಾಕು ನನಗೆ. ಬರ್ತೀನಿ. ನೋಡಿದ್ಯಾ ಏನಯ್ಯ, ಈ ಕಾಲದಲ್ಲಿ ಇಂಥವ್ರು ಇರ್ತಾರೆ. ರಸ್ತೆ ಅಪಘಾತದಲ್ಲಿ 5 ಸಾವು, ಸದನದಲ್ಲಿ ಕೇಳಿಸಿದ್ದು. ಗೃಹ ಮಂಡಳಿ ಅಧ್ಯಕ್ಷರು ಸಸ್ಪೆಂಡ್. ಏ ಸರೋಜಾ, ಸರೋಜಾ ಬಂದೆಯ? ನೋಡ್ದೇನೆ ಏನ್ ಬಂದಿದೆ ಪೇಪರ್ನಲ್ಲಿ? ನಾನು ಅನ್ಕೊಂಡಂಗೆ ಆಗೋಯ್ತಲ್ಲೇ. ಏನ್ರಿ ಅದು? ಗೃಹ ಮಂಡಳಿಯ ಅಧ್ಯಕ್ಷರು ಲಂಚ ಪಡೆದ ಕಾರಣ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನ ಮಾತು ಕೇಳ್ಕೊಂಡು ನಾನೇನಾದ್ರೂ ಆ ಗೋವಿಂದನಿಗೆ ದುಡ್ಡು ಕೊಟ್ಟಿದ್ದಿದ್ರೆ, ಗೋವಿಂದ ಅಪ್ಪ ನಾನ್ ಕೊಡ್ಲಿಲ್ಲ. ಆ ಅಧ್ಯಕ್ಷ ಸಸ್ಪೆಂಡ್ ಆದ್ರೆ ಹತ್ಕೊಂಡು ನೀನ್ ಯಾಕೆ ನನ್ ಕಾಲು ಹಿಡಿತಿದ್ದಿ? ನೀವು ಗೋವಿಂದಣ್ಣಂಗ್ ದುಡ್ಡು ಕೊಡ್ಲಿಲ್ಲ, ಆದ್ರೆ ನಾನು 50,000 ರೂಪಾಯಿ ಕೊಟ್ಬಿಟ್ಟೆ. 50,000ನಾ? ನಿನಗೆಲ್ಲಿಂದ ಬಂತ ಅಷ್ಟೊಂದು ಹಣ? ನೀವಂತೂ ದುಡ್ಡು ಕೊಡ್ಲಿಲ್ಲ, ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅನ್ನೋ ಕೆಟ್ಟ ಹಠ ನನಗೂ ಬಂದ್ಬಿಡ್ತು ರೀ. ಮನೆ ಅಲಾಟ್ ಆದ್ಮೇಲೆ ಹೇಗೂ ನೀವು ದುಡ್ಡು ಕೊಟ್ಟೆ ಕೊಡ್ತೀರಾ ಅನ್ನೋ ಧೈರ್ಯದಿಂದ ನನ್ನ ಹತ್ರ ಇದ್ದಿದ್ದ ಒಡವೆನೆಲ್ಲ ಗೋವಿಂದಣ್ಣಂಗ್ ಕೊಟ್ಬಿಟ್ಟೇನಿ. ಒಡವೆನೆಲ್ಲ ಕೊಟ್ಬಿಟ್ಯಾ? ಅಯ್ಯೋ, ಸಂಗ್ಲಿಯಾನ ಸ್ಪೀಚ್ ಕೇಳ್ತೀಯಾ? ಇದಕ್ಕೆ ಕಡೆ ಹೇಳೋದು ಹೆಂಗಸರ್ ಬುದ್ಧಿ ಅಂತ. ಅಳು ಬೇರೆ. ನನ್ನ ಒಂದು ಮಾತು ಕೇಳ್ತೀಯನೆ, ಒಡವೆಗಳನ್ನೆಲ್ಲ ತಗೊಂಡೋಗಿ ಅವನ ಬಾಯಿ ಸುರಿದ್ ಬಿಟ್ಯಾ? ನೀವು ಎದ್ದು ಹಾಕ್ತೀನಿ ನೋಡು. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ತುಂಡಾಗಿ ಕತ್ತರಿಸ್ಬಿಡ್ಬೇಕು. ಆ ಗೋವಿಂದ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ದಬಾಯಿಸಿ ಉಗ್ದು ನನ್ ದುಡ್ಡೆಲ್ಲ ವಾಪಸ್ ಇಸ್ಕೊಂಡ್ ಬರ್ತೀನಿ. ಈಸ್ಕೊಂಬರ್ತೀಯ? ಲೇ, ಮೊದ್ಲೇ ಅವನ್ ಖದೀಮ, ಅವನ ಹತ್ರ ಹೋಗಿ ಒಡವೆ ಕೊಟ್ಟಿದ್ಯಲ್ಲೇ. ನಾನು ಒಬ್ಳೆ ಅಲ್ಲ ರೀ, ಆ ಚಂಚಮ್ಮ, ಸುಬ್ಬಮ್ಮ, ಸುಶೀಲಮ್ಮ, ಆ ಶೀಲಾ ಎಲ್ಲರೂ 50,000 ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಹೇ, ನಿನ್ನ ಕಟ್ಕೊಂಡಲ್ಲ ನನಗೆ ತಾಳ ತಂಬೂರಿನೇ ಗತಿ. ಹೌದು ರೀ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಸರೋಜ ತಾನ್ ಹಾಳಾಗೋದಲ್ದೆ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಲು ರೀ. ನೆರೆ ಹೊರೆಯವ್ರ ಭಯ ಇಲ್ಲ, ಗಂಡನ ಭಯ ಅಂತೂ ಮೊದ್ಲೇ ಇಲ್ಲ. ನಿನ್ ಬುದ್ಧಿಗೆ ಏನೋಗಿತ್ತೆ? ನಾನು ದೊಡ್ಡ ಅಲ್ಲ ದಡ್ಡ. ನನ್ ಮಗ ಪಿಟೀಲ್ ಹೇಳ್ದ, ನೀನು ಗೌರ್ಮೆಂಟ್ ನೌಕರಿ ಇಲ್ದ್ಯಾ ಮಗನೇ, ನಿನ್ನ ಹೆಸರು ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ಬಿಡ್ತಾರೆ, ನಿನ್ನ ಹೆಂಡತಿ ಹೆಸರು ಬದಲಾಯಿಸ್ಬಿಡು, ಮಹಾ ಸೇಫ್ ಆಗಿರ್ತೀಯ ಅಂತ. ಆಯ್ತಲ್ಲೇ ಸೇಫು, ಸೇವ್ ಆಯ್ತು ಸೇವು. ಮತ್ತೆ ನಾನು 50,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ಗೊತ್ತಾ ನಿನ್ಗೆ? ಗೊತ್ತು ರೀ, ನೀವಂತೂ ಮನೆ ಅಂತ ಆಸಕ್ತಿ ತೋರಿಸ್ಲಿಲ್ಲ, ನಾನಾದ್ರೂ ಸಾಕ್ಷಿ ತೋರಿಸ್ಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ನಿನ್ ದುರಾಸೆ ಫಲ ಈಗ ನಾನು ಅನುಭವಿಸ್ಬೇಕಾಗಿದೆಯಲ್ಲೇ. ಓಹೋ, ಅದಕ್ಕೆನಾ 21 ವರ್ಷ ಆಗೋರ್ಗು ಮದುವೆ ಮಾಡಬಾರ್ದು, ದೂರದರ್ಶನಲ್ಲಿ ತೋರಿಸ್ತಾವ್ರೆ ಅಂತ ಹೇಳಿ ಇಲ್ಲದ ಪುಂಗಾಡಿ ಊದ್ಬಿಟ್ಟು ಬಂದಿ ಸಂಬಂಧನೆಲ್ಲ ನುಂಗ್ ನೀರ್ ಕುಡ್ದಿದ್ದು. ನನ್ನ ಕ್ಷಮಿಸ್ಬಿಡ್ರಿ. ಇನ್ನ ಕ್ಷಮಿಸದಂಗಿರ್ಲಿ. ನಿನ್ ಕೈಲಿ ದುಡ್ಡಿನ ಪಾರ್ಪತ್ತೆ ಕೊಟ್ಟೆ ನೋಡಿ, ನನ್ ನಾಳೆ ಎಕಡೆ ತಗೊಂಡು ನಾನೇ ಪಡ್ಕೋಬೇಕು. ಏನಂದ್ರೆ? ಏನು? ರಾತ್ರಿ ಮನೆಗ್ ಬೇಗ ಬಂದ್ಬಿಡಿ. ಯಾಕೋ?
ಗಸಗಸೆ ಪಾಯಸ ಮಾಡಿರ್ತೀನಿ. ನೀನು ಮೂತಿಗೆ ಗಸಗಸೆ ಪಾಯಸ ಬೇರೆ ಕೇಳು. ನೀನ್ ಮಾಡಿರೋ ಕೆಲ್ಸಕ್ಕೆ ಆಗ್ಲೇ 85% ನಿಶಾ ಕಿಕ್ ಎತ್ಬಿಟ್ಟೈತೆ.